ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋ ಫೈಟರ್ ಮೂವಿ ಬಗ್ಗೆ. ಅದಕ್ಕೆ ನೈಟ್ ಮೂವಿ ನೋಡ್ಕೊಂಡು ಬಂದಿನಿ, ಬಟ್ ರಾತ್ರಿ ಲೇಟ್ ಆಯ್ತು ರಿವ್ಯೂ ಮಾಡ್ಲಿಕ್ಕೆ ನನಗೆ ಅಲ್ಲಿಲ್ಲ. ಇವತ್ತು ಮಾರ್ನಿಂಗ್ ಅದ್ರ ಬಗ್ಗೆ ಮಾತಾಡೋಣ. ಫಿಲ್ಮ್ ಆ್ಯಕ್ಟರ್ ಸಿದ್ಧಾರ್ಥ್ ಆನಂದ್ ಅವರು. ಇವ್ರ ಆ್ಯಕ್ಷನ್ ನನಗೆ ಮುಟ್ಟ ಇಷ್ಟ ಆಗ್ತದ, ಬಟ್ ಸ್ಟೋರಿನಲ್ಲಿ ಸ್ವಲ್ಪ ನಾವು ಡೌಟ್ ಇರ್ತದೆ. ಯಾಕಂದ್ರೆ ಟೈಲರ್ ನನಗೆ ಇಷ್ಟ ಆಗಿತ್ತು, ಸ್ವಲ್ಪ ನಾ ವೆಯ್ಟ್ ಮಾಡ್ಲತ್ತಿದ್ದ ಈ ಸ್ಟೋರಿ ಹೆಂಗದಪ್ಪ ಮೂವಿ ನೋಡಿದ್ಮೇಲೆ ಅವ್ರ ಬಗ್ಗೆ ಡಿಸ್ಕಸ್ ಮಾಡಮ್ಮ ನಾ ವೇಟ್ ಮಾಡ್ಲತ್ತಿದ್ದ. ಫಿಲ್ಮ್ನಲ್ಲಿ ರಿತಿಕ್ ರೋಷನ್, ದೀಪಿಕಾ ಪಡುಕು, ಅನಿಲ್ ಕಪೂರ್ ಇನ್ನೂ ಆ್ಯಕ್ಟರ್ ಫಿಲ್ಮ್ನಲ್ಲಿ ಯಾರ 2 ಗಂಟೆ 45 ನಿಮಿಷ ಮೂವಿ ಅದ. ಊಟ ದೊಡ್ಡ ಮೂವಿ ಅದ. ಈ ಥರ ಸ್ಟೋರಿ ಮೇಲೆ ಮೂವಿಗಳು ಬರ್ತಾವ ನಮ್ಮ ಮೈಂಡ್ನಾಗ. ಎಡ್ಡೆ ಮೂವಿಗಳು ಬರ್ತಾವ. ಒಂದು ಟಾಪ್ ಗನ್ ಮೂವಿ, ಒಂದು ಬಾರ್ಡರ್ ಮೂವಿ. ಈಗ ಬಾರ್ಡರ್ ಮೂವಿ ಅಂತ ಥಿಯೇಟರ್ನಾಗ ನಮಗೆ ನೋಡ್ಲಿಕ್ಕಾಗಲಿಲ್ಲ. ಯಾವಾಗನೇ ಟಿವಿದಾಗ ಬಂದರೆ ಬಾರ್ಡರ್ ಮೂವಿ ನಾವು ನೋಡ್ತೀವಿ. ಸ್ಪೆಷಲಿ ನಾವು ಮಾತಾಡ್ಬೇಕಂದ್ರೆ ಜಾಕಿ ಶ್ರಾಫ್ ಏನು ಕ್ಯಾರೆಕ್ಟರ್ ಆ ಫಿಲ್ಮಲ್ಲಿ ಅದು ನನಗೆ ಇಷ್ಟ ಆಗಿತ್ತು. ಮತ್ತು ಸೆಕೆಂಡ್ ಅಲ್ಲಿ ಸನ್ನಿ ದೇವಲ್ ಆ್ಯಕ್ಟಿಂಗ್ ಅದು ಅಂತ ನೆಕ್ಸ್ಟ್ ಲೆವೆಲ್ ಫಿಲ್ಮ್ನ ಡೈಲಾಗ್ ಆ ಥರ ಇತ್ತು. ಬಟ್ ಟಾಪ್ ಗನ್ ಮೂವಿ ಅದನ್ನ ಮೂವಿ ನಾನು ನೋಡಿಲ್ಲ, ಬಟ್ ಯಾವಾಗನ ಸ್ಟೋರಿ ಬಗ್ಗೆ ಕೇಳ್ತೀನಲ್ಲ, ಯಾವಾಗನ ಟೈಲರ್ ಬಂದಾಗ ನೋಡ್ತೀನಲ್ಲ, ಬಟ್ ನನಗೆ ಮುಟ್ಟ ಇಷ್ಟ ಆಗ್ತದೆ. ಯಾಕಂದ್ರೆ ಸ್ವಲ್ಪ ಡೌಟ್ ಇತ್ತು ಫಿಲ್ಮ್ ಡೈರೆಕ್ಟರ್ ಮೇಲೆ. ಸಿದ್ಧಾರ್ಥ್ ಆನಂದ್ ಅವರು ಇವ್ರ ಆ್ಯಕ್ಷನ್ ಸರಿಯಾಗಿರ್ತದೆ. ಪಠಾನ್ ಮೂವಿಯಲ್ಲಿ, ಬ್ಯಾಂಗ್ ಮ್ಯಾಂಗ್ ಮೂವಿಯಲ್ಲಿ, ವಾರ್ ಮೂವಿ ಸೆಕೆಂಡ್ ಪಾರ್ಟ್ನೂ ಬರೋದದ. ಇದು ಮೂವಿ ಒಳಗೆ ವಿಜುವಲಿ ಆ್ಯಕ್ಷನ್ ಸೀನ್ಸ್ ಅಲ್ಲಿ ಬೆಟರ್ ನಮಗೆ ಅನಿಸ್ತದೆ. ಈ ಮೂವಿನ 3Dದಾಗ ನೋಡಿ ಮಜಾ ಬರಲಿಲ್ಲ. 2Dದಾಗ ನೋಡಿ ಇನ್ನೂ ನಿಮ್ಗೆ ಮಜಾ ಬರ್ತದೆ. ಯಾಕಂದ್ರೆ ಜೊತೆಗೆ ಏನು ಪ್ರೆಸೆಂಟೇಷನ್ ನಾವು ಮಾತಾಡ್ಬೇಕಂದ್ರೆ ದೊಡ್ಡ ಆಫೀಸರನ್ನು ಇಲ್ಲಿನ, ಬಟ್ ಅಪೋಸಿಟ್ ನಾವು ಮಾತಾಡ್ಬೇಕು ಅನಿಲ್ ಕಪೂರ್ ಆ್ಯಕ್ಟಿಂಗ್. ಅಂದ್ರೆ ಇವ್ರು ಎಷ್ಟು ವಯಸ್ಸಲ್ಲತ್ತದಲ್ಲ, ಅನಿಲ್ ಕಪೂರ್ ಆ್ಯಕ್ಟಿಂಗ್ ಇನ್ನೂ ಜಾಸ್ತಿ ಚಲೋ ಕಾಣ್ಲತ್ತದ. ಲಾಸ್ಟ್ ನಾವು ಮಾತಾಡ್ಬೇಕಂದ್ರೆ ಆ್ಯನಿಮಲ್ ಮೂವಿ ಒಳಗೆ ಅವ್ರ ಆ್ಯಕ್ಟಿಂಗಲ್ಲಿ, ಡೈಲಾಗಲ್ಲಿ, ಪ್ರೆಸೆಂಟೇಷನ್ ಮಸ್ತ್ ನಮಗೆ ಮಜಾ ಬಂದಿತ್ತು ಮೂವಿ ನೋಡೋ ಮಟ್ಟಿಗೆ. ಆ ಥರ ರೋಲ್ ಇತ್ತು ಅವ್ರದ್ದು. ಈ ಫಿಲ್ಮ್ ಸ್ಟ್ರಾಂಗ್ ರೋಲ್ ಪ್ರೆಸೆಂಟೇಷನ್ ಕೊಟ್ಟರಲ್ಲ, ಅದು ನಮಗೆ ಡೈಲಾಗಲ್ಲಿ ಮುಟ್ಟ ಮಜಾ ಬರ್ತದೆ. ಯಾಕಂದ್ರೆ ಇಲ್ಲಿ ಅವ್ರ ಆ್ಯಕ್ಟಿಂಗ್ ಡೌನ್ ನಮಗೆ ಅನಿಸಿಲ್ಲ. ಬಟ್ ಸೆಕೆಂಡ್ ನಾವು ಮಾತಾಡೋ ರಿತಿಕ್ ರೋಷನ್ ಆ್ಯಕ್ಟಿಂಗ್ ಅಂದರೂ ಇಲ್ಲಿ ಸ್ವಲ್ಪ ಅಕ್ಕುಡು ಅಪ್ಲೆ ತೋರಿಸ್ಯಾರ. ಅಂದ್ರೆ ಮುಟ್ಟ ಸಿಟ್ಟಾನ, ಅವ್ನ ಜಗದಾಗ ಅವ್ನು ಸುಮ್ಮನೆ ಇರ್ತಾನೆ, ಯಾರುಗಳು ಜಾಸ್ತಿ ಮಜಾಕ್ ಮಾತಾಡಲ್ಲ, ಅವ್ನ ಗ್ರೂಪ್ನಾಗ ಇರ್ತಾನೆ, ಆ ಥರ ಅವ್ನಿಗೆ ಆ್ಯಕ್ಟಿಂಗ್ ಕೊಟ್ಟಾರ. ಬಟ್ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಅನಿಲ್ ಕಪೂರ್ ಆ್ಯಂಡ್ ರಿತಿಕ್ ರೋಷನ್ ನಡ್ಬರ್ಕೆ ಏನು ಸಣ್ಣ ಜಗಳ ನಡೆದ್ರೆ ಆ ಥರ ಪ್ರೆಸೆಂಟೇಷನ್ ತೋರಿಸ್ಯಾರ. ಮತ್ತು ಒಂದು ಕಡೆಗೆ ನಿಖಿತಾ ರಾಥೋಡ್ ಬಗ್ಗೆನೂ ಮಾತಾಡ್ಬೇಕಂದ್ರೆ ನಿಖಿತಾ ರಾಥೋಡ್ ಬಗ್ಗೆನೂ ಮಾತಾಡ್ಬೇಕಂದ್ರೆ ಅವ್ರ ತಂದೆ ತಾಯಿಗೆ ಎಲ್ಲೇನು ಆಫೀಸರ್ ಆಗ್ಬಾರ್ದು ಅಂತ ಅವ್ರಿಗೆ ಇಷ್ಟ ಇರಲ್ಲ. ಯಾಕಂದ್ರೆ ಅವನಿಗೆ ಒಂದು ಗಂಡ್ಸು ಮಗ ಬೇಕಾಗಿದ್ದ, ಆ ಥರ ಅವ್ರ ಕ್ಯಾರೆಕ್ಟರ್ ಅದ. ಮತ್ತು ಅವ ಒಂದು ಎಲ್ಲೇನೋ ಕಂಪ್ನಿದಾಗ ಕೆಲಸ ಮಾಡ್ಲತ್ತಾನ ಅಂದ್ರೆ ಇಲ್ಲಿ ತಂದೆ ತಾಯಿಗೆ ಸ್ವಲ್ಪ ತಪ್ಪು ತೋರ್ಸಂಗೆ ಆಯ್ತು ಪಾಯಿಂಟ್. ನನಗೆ ಅದು ಬಿಲ್ಕುಲ್ ಇಷ್ಟ ಆಗಲಿಲ್ಲ. ಥೋಡೆ ಡೈಲಾಗ್ ಇಟ್ಟರಲ್ಲ ಸರ್, ಸಿದ್ಧಾರ್ಥ್ ಆನಂದ್ ಸರ್, ನೀವು ಹೇಳತ್ತೀರಿ ಅಂದ್ರೆ ಓಪನ್ ಆಗಿ ಹೇಳ್ರಿ, ಓಪನ್ ಮಾತಾಡ್ರಿ, ಎಲ್ಲ ಇನ್ನೂ ಮಜಾ ಬರ್ತದ. ಬಟ್ ನಿಮ್ಗೆ ಆ್ಯಕ್ಷನ್ ಸರಿಯಾಗಿ ನನಗೆ ಅನಿಸ್ತದ. ಬಟ್ ಸ್ಟೋರಿ ಲೆವೆಲ್ದಾಗ ದಿಮಾಗ್ ಕ್ಲಾಸ್ ಹೊರಗೆ ಇರ್ತಾನೆ ನನಗೆ ಸ್ಟೋರಿ ನನಗೆ ಅನಿಸಿದ್ದು. ಈ ಫಿಲ್ಮ್ನಲ್ಲಿ ರೂಟೀನ್ ಸ್ಟೋರಿ ನನಗೆ ಅನಿಸ್ತದ. ಬಟ್ ಆ್ಯಕ್ಷನ್ ಲೆವೆಲ್ ಪ್ರೆಸೆಂಟೇಷನ್ ಅಲ್ಲಿ ಸ್ಲೋ ಮೋಷನ್ದಾಗ ಏಲನ್ ಅಟ್ಯಾಕ್ ಎಲ್ಲ ತೋರಿಸಿರಲ್ಲ, ಅವು ಸೀನ್ಗಳು ನಮಗೆ ಇನ್ನೂ ಮಜಾ ಬರ್ತದ. 2Dದಾಗ ಇನ್ನೂ ಮಜಾ ಬರ್ತಿದ್ದು ನನಗೆ ಆ ಥರ ಅನಿಸಿದೆ. ಯಾಕೆ 3D ಎಕ್ಸ್ಪೀರಿಯನ್ಸ್ ಯಾವ ಥರ ಇರಬೇಕಂದ್ರೆ ವಿಜುವಲ್ನ ನಮಗೆ ಆ ಥರ ಅನಿಸ್ಬೇಕು. ಮೈ ಮೇಲೆ ಹೊಂಟಪ್ಪ ಆ ಥರ ನನಗೆ ಅನಿಸ್ಲಿಲ್ಲ. ಬಟ್ ಓಕೆ ಅದ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಸರಿಯಾಗಿ ಇಮೋಷ್ನಲ್ ಆಗಿ ಯಾವ ಕ್ಯಾರೆಕ್ಟರ್ನ ನಮಗೆ ಕನೆಕ್ಟ್ ಮಾಡೋದು. ಸ್ಪೆಷಲಿ ನಾವು ಮಾತಾಡೋದು ರಿತಿಕ್ ರೋಷನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅವ್ರ ಆ್ಯಕ್ಟಿಂಗ್ ಇಲ್ಲಿ ಸ್ವಲ್ಪ ಇನ್ನೂ ಬೆಟರ್ ನಮಗೆ ಅನಿಸ್. ಯಾಕಂದ್ರೆ ಇಮೋಷ್ನಲ್ ಆಗಲಿ ಮತ್ತು ಡೈಲಾಗ್ ಆಗಲಿ, ಕಾಮಿಡಿ ಆಗಲಿ ಅವ್ರು ಥೋಡೆ ಮಾತುಗಳು ಇಟ್ಟಲ್ಲ ಸರಿಯಾಗಿ ನಮಗೆ ಅನಿಸ್ತದ. ಬಟ್ ಇನ್ನೊಂದು ಕಡೆಗೆ ದೀಪಿಕಾದು ಅವ್ರಿಬ್ಬರು ನಡ್ಬೇಕು ಏನೋ ನಡ್ತದ, ಅದು ಹೇಳಕ್ಕೆ ಓಪನಾಗಿ ಯಾರು ಹೇಳಾಗ್ಯಾರ. ಸೆಕೆಂಡ್ ನಾವು ಮಾತಾಡೋ ವಿಲನ್ ಬಗ್ಗೆ. ಇದು ಟೈಲರ್ ಬಂದಾಗ ನನಗೊಂದು ಸ್ಟ್ರಾಂಗ್ ರೋಲ್ ವಿಲನ್ ಇದ್ದಿರ್ಬೇಕಪ್ಪ ನನಗೆ ಆ ಥರ ನನಗೆ ಅನಿಸಿತು. ಬಟ್ ಮೂವಿ ಇಲ್ಲ ಆ ಥರ ಹೆಂಗೆ ಸ್ಟ್ರಾಂಗ್ ರೋಲ್ ಇರ್ಬೇಕದ, ಒಂದು ಪವರ್ಫುಲ್ ರೋಲ್ ಇರ್ಬೇಕತ್ತಲ್ಲ, ಬಟ್ ಇಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟ್ರಾಂಗಿ ತೋರಿಸ್ತಾರ, ಅದೊಂದು ಕಣ್ಣು ಕೆಂಪಾಗ್ಯದ, ಇನ್ನೊಂದು ಕಣ್ಣಿಗೆ ಏನೂ ಆಗಿಲ್ಲ, ಆ ಥರ ಇದು ತೋರಿಸ್ಯಾರ. ಮತ್ತು ಅವ್ನು ಜಮ್ಮು ಆ್ಯಂಡ್ ಕಾಶ್ಮೀರ ಬರ್ತಾನೆ, ಇಂಡಿಯಾ ಒಳಗೆ ಬರ್ತಾನೆ, ಬಂದ್ಗೆ ಇಲ್ಲೆಲ್ಲ ಅಟ್ಯಾಕ್ ಮಾಡಿಗೆ ಸೀದಾ ಹೋಗ್ಬಿಡ್ತಾನೆ, ಅದೊಂದು ಪಾಯಿಂಟ್. ಮತ್ತು ಇಲ್ಲೇನಂದ್ರೆ ಅವನಿಗೊಂದು ಎಂಡಿಂಗ್ದಾಗೂ ಒಂದು ಸ್ಟ್ರಾಂಗ್ ರೋಲ್ ಕೊಡಬೇಕಿತ್ತು ರಿತಿಕ್ ರೋಷನ್ ಅಪೋಸಿಟ್ಟು. ಅದು ಇನ್ನೂ ಆ್ಯಕ್ಷನ್ ಲೆವೆಲ್, ಇನ್ನೂ ಪ್ರೆಸೆಂಟೇಷನ್ ಇಡಬೇಕಿತ್ತು, ಇನ್ನೂ ಮಜಾ ಬರ್ತಿತ್ತು. ಬಟ್ ಇಲ್ಲ, ಒಂದು ಕಡೆಗೆ ನೋಡ್ರಿ ರಿತಿಕೆ ಮುಟ್ಟ ಪವರ್ಫುಲ್ ರೋಲ್ನ ಕಾಡ್ತಾನೆ. ಎಂಡಿಂಗ್ ಆ್ಯಕ್ಷನ್ ಸೀನ್ಸ್ಗಳು ಅವೆಲ್ಲ ಡೈಲಾಗ್ ಇಟ್ಟಾರಲ್ಲ, ಅದು ಏನು ಇಟ್ಟಾರ ಅದು ನನಗೆ ಬಿಲ್ಕುಲ್ ಅರ್ಥ ಆಗಲ್ಲ. ಯಾಕಂದ್ರೆ ಪಾಕಿಸ್ತಾನ, ಆಕ್ಯುಪೈ ಕಾಶ್ಮೀರ ಅಂತ ಈ ಥರ ಡೈಲಾಗ್ ಅದು ಅಂದಿಗೆ ಸುಡಿತಾನೆ, ಅದು ಶಾರ್ಟ್ ಎಲ್ಲಿ ಮಜಾ ಬರಲ್ಲ. ನಿಜವಾಗ್ಲಿ ಹೇಳ್ಬೇಕಂದ್ರೆ ಅದು ನಾವು ಫೇಕ್ ಆ್ಯಪ್ಲೆ ನನಗೆ ಅನ್ಸ್ಲತ್ತಿದ್ದು. ಅವ್ನ ಮುಖ ಮೇಲೆ ಎಲ್ಲಿ ಕಾಣಲಾಗೈತಿ, ಸಿಟ್ಲ ಸೊಡ್ಲೇತನಪ್ಪ ಅಂತ ಇಲ್ಲ ಎಲ್ಲಿ ಅನ್ಸಲ್ಲ. ಒಂದು ಕಡೆ ರಿತಿಕ್ ರೋಷನ್ ಆ್ಯಕ್ಟಿಂಗ್ ಸರಿಯಾಗದ, ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ಇವು ಆ್ಯಕ್ಟಿಂಗ್ ಎಲ್ಲೆಲ್ಲಿ ಪರ್ಫಾರ್ಮೆನ್ಸ್ ಅದ, ಎಲ್ಲೆಲ್ಲಿ ಡೈಲಾಗ್ ಡೆಲಿವರಿ ಅದ, ಎಲ್ಲೆಲ್ಲಿ ಇಮೋಷ್ನಲ್ ಅದ, ಎಲ್ಲೆಲ್ಲಿ ಸೀರಿಯಸ್ ರೋಲ್ ಅವ, ಎಲ್ಲ ಪ್ರತಿಯೊಂದು ಜಗದಲ್ಲಿ ಕನೆಕ್ಟ್ ನಿಮಗೆ ಮಾಡ್ತಾನೆ. ಅವ್ನ ಆ್ಯಕ್ಟಿಂಗ್ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ಬಟ್ ಇನ್ನೊಂದು ಕಡೆ ವಿಲನ್ ಕ್ಯಾರೆಕ್ಟರ್ ಎಲ್ಲಿ ಕನೆಕ್ಟ್ ಮಾಡಲ್ಲ. ಥೋಡೆ ಮಾತುಗಳು ರಿಯಲ್ದಾಗೆ ಪ್ರೆಸೆಂಟೇಷನ್ ಇಲ್ಲಿ ಹೇಳಕ್ಕೆ ಕೋಶಿಶ್ ಮಾಡ್ಯಾರ, ಥೋಡೆ ಮಾತು ಫಿಕ್ಷನಲ್ಲಿ ಇಟ್ಟಾರ, ಅಂದ್ರೆ ಮಿಕ್ಸ್ ಮಾಡಿ ಮೂವಿ ಮಾಡ್ಯಾರ. ಸರಿಯಾಗದ. ಒಂದು ಕಡೆಗೆ ನೋಡ್ರಿ ಸರಿಯಾಗದ. ತಲೆ ಮೇಲೆ ಕೀಲಿ ಹಾಕಂದು ಮೂವಿ ನೋಡ್ಲಿಕ್ಕೆ ಹೋದ್ರೆ ನಮಗೆ ಸರಿಯಾಗಿ ಅನ್ಸದ. ಇಲ್ಲಪ್ಪ ಏನೋ ನಾನು ಡೀಪ್ನಾಗಾಗಿ ಸ್ಟೋರಿ ತೋರಿಸ್ಯಾರ, ಈ ಫಿಲ್ಮ್ನಲ್ಲಿ ದೇಶಭಕ್ತಿ ಮೇಲೆ ಜಾಸ್ತಿ ಪ್ರೆಸೆಂಟೇಷನ್ ಕೊಟ್ರ, ಈ ಫಿಲ್ಮ್ನಲ್ಲಿ ಡೈಲಾಗ್ ಎಲ್ಲ ಚಲೋ ಅವ ಅಂತ ಆ ಥರ ಅನ್ಕೋಬೇಡ್ರಿ. ಲಾಸ್ಟ್ ಮೂವಿ ಬಂದಿತ್ತು ತೇಜಸ್ ಮೂವಿ.
ಕಂಗನಾ ರನೌತ್ದು ಅದನ್ನು ಒಂದು ಫಾಸ್ಟ್ನಾಗ ಮೂವಿ ರೆಡಿ ಆಗೈತೆ. ಯಾಕಂದ್ರೆ ಇದಕ್ಕಿಂತ ಒಂದು ಕಾಂಪಿಟೇಷನ್ ಇತ್ತು, ಇದಕ್ಕಿಂತ ರನೌತ್ ಇತ್ತು ಅಸಲಿಗೆ ನನಗೆ ಅನಿಸ್ತದೆ. ಅದು ಮೂವಿ ಒಂದು ಕಡೆಗೆ ಡಿಸಪಾಯಿಂಟೇ ಮಾಡಿದೆ. ಯಾಕಂದ್ರೆ ಆ ಥರ ಒಂದು ವಿಜುವಲಿ ಅಲ್ಲಿ ಸ್ಟೋರಿ ಲೆಂತ್ ಅಲ್ಲಿ ಆ ಥರ ಪ್ರೆಸೆಂಟೇಷನ್ ಫಿಲ್ಮ್ನಲ್ಲಿ ನಮಗೆ ಕಾಣಲಿಲ್ಲ. ಬಟ್ ಈ ಫಿಲ್ಮಲ್ಲಿ ಥೋಡೆ ಆ್ಯಕ್ಷನು, ಇಮೋಷ್ನಲ್ಲು, ಥೋಡೆ ಡೈಲಾಗು, ಆ್ಯಕ್ಟಿಂಗ್ ಲೆವೆಲ್ ನಾವು ಮಾತಾಡ್ಬೇಕು ಅಂದ್ರೆ ಅನಿಲ್ ಕಪೂರ್, ರಿತಿಕ್ ರೋಷನ್, ದೀಪಿಕಾ ಪಡುದು. ಈ ಸಲ ದೀಪಿಕಾ ಪಡುಕು ಆ್ಯಕ್ಟಿಂಗ್ ಇನ್ನೂ ಬೆಟರ್ ನಮಗೆ ಅನ್ಸೋದು ಮೂವಿ ನೋಡೋ ಮಟ್ಟಿಗೆ. ಅದು ನಮಗೆ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ವಿಲನ್ನೇ ನನಗೆ ಡಿಸಪಾಯಿಂಟ್ ಮಾಡಿತು. ಅವ್ನು ಸ್ಟ್ರಾಂಗ್ ವಿಲನ್ಗೆ ಇಟ್ಲಿಲ್ಲ. ಮತ್ತು ಪಾಕಿಸ್ತಾನ ಆರ್ಮಿನೇ ಅಂಜುತ್ತದ ಅಂದ್ರೆ ಇವ್ನಿಗೆ ಯಾಕೆ ಇಟ್ಟಿದ್ದು ಲೆಸ್ ಕಳಿಸ್ಬಿಡ್ರಿ ಅಂತ ಆ ಥರ ಹಂಗೆ ಅನ್ಸಿದ್ದು. ಸೊ ಇದೆಲ್ಲ ಕೇಳಿದ್ರೆ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ನೀವು ಫೈಟರ್ ಮೂವಿ ನೋಡಿ ಹೆಂಗೆ ಅನ್ಸೋದು ಅದನ್ನು ಕಾಮೆಂಟ್ ಮಾಡಿ. ನಾನು ವಿಡಿಯೋ ಪಸಂದ್ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ.